ವೆಲ್ಕಮ್ ಟು ಕುಕ್ ವಿತ್ ಶಾಂತಿ. ಇವತ್ತು ಟೊಮೆಟೊ ಚಟ್ನಿ ಮಾಡುವಂತಹ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಪದೇ ಪದೇ ತಿನ್ನಬೇಕು ಅನ್ನೋಷ್ಟು ರುಚಿಯಾಗುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಟೊಮೆಟೊನ ಚಿಕ್ಕದಾಗಿ ಹಚ್ಕೊಳ್ಳಿ, ಹಾಗೆ ಬೆಳ್ಳುಳ್ಳಿ ಇಟ್ಕೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿ, ಹಾಗೆ ಅದಕ್ಕೆ ಕರಿಬೇವು, ಉಪ್ಪು, ಜೀರಿಗೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಖಾರದ ಪುಡಿ, ಅರಿಶಿನ, ಇಷ್ಟು ಸಾಮಗ್ರಿಗಳಿದ್ದರೆ ಟೊಮೆಟೊ ಚಟ್ನಿ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಹೇಳ್ತೀನಿ ಕೇಳಿ, ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ, ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದೆರಡು ಹಾಕಿ, ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅದಕ್ಕೆ ಟೊಮೆಟೊವನ್ನು ಹಾಕಿ, ಟೊಮೆಟೊ ಹಾಕಿದ ನಂತರ ಅದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಹಾಗೆ ಇಟ್ಬಿಡಿ. ತುಂಬ ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗಬೇಕು. ಬಿಕಾಸ್ ಇದು ಯಾವುದೇ ಕಾರಣಕ್ಕೆ ಇದರಲ್ಲಿ ನಾನು ನೀರನ್ನು ಬಳಸೋದಿಲ್ಲ. ಸೊ ಹಾಗಾಗಿ ಇದು ಎಣ್ಣೆಯಲ್ಲೇ ಕುದಿಬೇಕು. ಎಣ್ಣೆಯಲ್ಲೇ ತುಂಬ ರುಚಿಯಾಗಿರುತ್ತೆ. ನೀವು ನೀರು ಹಾಕಲಿಲ್ಲ ಅಂತಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ರೆ ನೀರು ಹಾಕ್ಕೊಳ್ಬೋದು ನೀವು. ಇದಕ್ಕೆ ಖಾರದ ಪುಡಿ ಹಾಕಿ, ಸ್ವಲ್ಪ ಖಾರ ಬೇಕಂತಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಅದನ್ನು ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಅದು ಒತ್ತಬಾರ್ದು. ಸೀದೋದ್ರೆ ಮತ್ತೆ ಅದೇ ಸ್ಮೆಲ್ ಇರುತ್ತಲ್ಲ, ರುಚಿಗೆ ಕೆಡ್ಬೋದು. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೈಟಾಗಿರಬೇಕು ಫ್ಲೇಮು. ಸೊ ಅದರಲ್ಲಿ ನೀವು ಅವಾಗವಾಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಿ. ಅದು ಅರ್ಧ ಎಲ್ಲ ಬೆಂದಾದಮೇಲೆ ಅದಕ್ಕೆ ನೀವು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಆವಾಗ ನಿಮಗೆ ಘಮ್ಮನ ಒಂದು ವಾಸನೆ ಪರಿಮಳ ಬರುತ್ತೆ ನೋಡಿ. ಆ ವಾಸನೆ ಏನೋ ಅಲ್ಲೇ ತಿನ್ನಬೇಕು ಅನ್ನೋಷ್ಟು ಇದಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 2-3 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಅದನ್ನು ತಿರ್ಸ್ಕೊಂಡು ಹಾಗೆ ಇಟ್ಟುಬೇಡಿ. ಇವಾಗ ನೋಡ್ತಾ ಇದ್ದೀರಾ, ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಮೆತ್ತಗೆ ಸಾಫ್ಟ್ ಆಗೋಗಿದೆ ನೋಡಿ. ಫೈನಲ್ಲಾಗಿ ನಮ್ಮ ಟೊಮೆಟೊ ಚಟ್ನಿ ಏನಾಗ್ತಾಯಿದೆ, ರೆಡಿ ಆಗ್ತಾ ಇದೆ. ಇದನ್ನು ನಾವು ದೋಸೆ ಜೊತೆ ಆದರೂ ತಿನ್ನಬಹುದು, ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇದು ರುಚಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಇವಾಗ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸುಲಭವಾಗಿರುವಂಥ ಅಡುಗೆಗಳು ಬೇಕಂದರೆ ಕಮೆಂಟನ್ನು ತಿಳಿಸಿ.